ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. ಫಸ್ಟ್ T20 ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಏನು ಹೇಳೋಣ ಇವರು, ಈ ಮ್ಯಾಚಲ್ಲಿ ಏನಂದ್ರೆ ಏನೂ ಇರಲಿಲ್ಲ, ಒನ್ ಸೈಡ್ ಮ್ಯಾಚ್ ಆಗಿ ಹೋಗ್ಬಿಡ್ತು. ನಾನೇನೋ ಹೋಮ್ ಗ್ರೌಂಡು ಟಕ್ಕರ್ ಕೊಡ್ತಾರೆ, ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ, ಹತ್ರ ಆದ್ರೂ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಸಂಜು ಸ್ಯಾಮ್ಸಂಗ್ ಆಡಿದ ಕ್ಲಾಸಿಕ್ ಬ್ಯಾಟಿಂಗಿಗೆ ಹರಿಣಗಳು ಮಕಡನೇ ಮಲ್ಕೊಂಡ್ಬಿಟ್ರು. ಫಸ್ಟಿಗೆ ನಾವು ಟಾಸ್ ವಿಚಾರಕ್ಕೆ ಬರೋಣ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಫಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಹೇಳಿದ್ದೆ, ಟಾಸ್ ಗೆದ್ದವರು ಬೌಲಿಂಗ್ ತಗೊಳ್ಳೋದು ಪಿಚ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ನನ್ನ ರೈನ್ ಪ್ರಿಡಿಕ್ಷನ್ ಸ್ವಲ್ಪ ರಾಂಗ್ ಆಗಿತ್ತು. ರೈನ್ ಬಂದಿತ್ತಂತೆ ಹಿಂದಿನ ದಿವಸ, ಬಟ್ ಬಾಲ್ ನಿಂತು ಬರ್ತಾ ಇತ್ತು. ಸೊ ಟಾಸ್ ಗೆದ್ದಂಗೆ ಅವ್ರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಬಟ್ ಸೂರ್ಯಕುಮಾರ್ ಯಾದವ್ ಒಂದು ಮಾತು ಹೇಳ್ತಾರೆ, ನಾನು ಕೂಡ ಟಾಸ್ ಗೆದ್ದಿದ್ರೆ ಬ್ಯಾಟಿಂಗ್ ಆಡ್ತಿದ್ದೆ ಅಂತ ಅಂದ್ಬಿಟ್ಟು. ಸೊ ಬ್ಯಾಟಿಂಗ್ ಆಡೋರಿಗೆ ಬ್ಯಾಟಿಂಗು, ಬೌಲಿಂಗ್ ಆಡೋರಿಗೆ ಬೌಲಿಂಗ್ ಸಿಕ್ತು. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂತ ಹೇಳಿದ್ರೆ ತಿಲಕ್ ವರ್ಮ ಅವ್ರ ಬ್ಯಾಟಿಂಗು. ಕೇವಲ 18 ಬಾಲಲ್ಲಿ 33 ರನ್ನು ತೆಗೆದು ಪ್ರಾಮಿಸ್ ತೋರಿಸಿ ಇನ್ನೇನು ಆಡ್ತಾ ಇರ್ತಾರೆ, ಅದೇ ಸ್ಲೋ ರನ್ ಬಾಲಿಗೆ ಮತ್ತೆ ಔಟ್ ಆಗ್ತಾರೆ. ಮೇ ಬಿ ಸೆಕೆಂಡ್ T20 ಥರ್ಡ್ T20ನಲ್ಲಿ ಅವ್ರ ಒಂದು ಪ್ರಾಮಿಸ್ನ ಉಳಿಸ್ಕೊಬೋದು ಅಂತ ಅನ್ಕೊಂತೀನಿ. ಸೂರ್ಯಕುಮಾರ್ ಯಾದವ್ ಅವ್ರದ್ದು ಅನ್ಫಾರ್ಚುನೇಟ್ ಡಿಸ್ಮಿಸ್ಸು ತುಂಬ ನಿಂತು ಬಂತು. ಅವರು ಬ್ಯಾಟ್ ಬೀಸೋಕ್ಕಿಂತ ಮುಂಚೆನೇ ಬಾಲ್ ತೆಗಿ ಲಾಂಗ್ ಆಫಲ್ಲಿ ಒಂದು ಕ್ಯಾಚ್ ಹೋಗುತ್ತೆ. ಸೊ ಕಾರ್ಡ್ಸೆ ಮಾಡಿದ ಬೌಲಿಂಗಿಗೆ ವಾವ್ ಅನ್ಬೇಕು. ಬಟ್ ನನಗೆ ಇನ್ನೊಂದು ಅನಿಸಿದ್ದು ಅಂತ ಹೇಳಿದ್ರೆ, ಸೌತ್ ಆಫ್ರಿಕಾದ ಕಡೆ ಸ್ಪಿನ್ನರ್ಗಳು ಯಾರು ಕೂಡ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ, ಎಲ್ಲರೂ ಕೂಡ ಓಡಿಸ್ಕೊಂಡ್ರು. ಅದೇ ನಮ್ಮ ಟೀಮ್ ಇಂಡಿಯಾ ಬೌಲಿಂಗಿಗೆ ಬಂದರೆ ನಮ್ಮ ವರುಣ್ ಚಕ್ರವರ್ತಿ ಆಗಿರ್ಬೋದು ಅಥವಾ ರವಿ ಬಿಷ್ಣೋಯ್ ಆಗಿರ್ಬೋದು, ಇಬ್ಬರು ಕೂಡ ಮೂರು ವಿಕೆಟ್ ತೊಗೊಂಡು, ಅದು ಡೇವಿಡ್ ಮಿಲ್ಲರು, ಕ್ಲಾಸನ್ನು ಮತ್ತು ರಿಕಲ್ಟನ್ ಅಂತೂ ತುಂಬ ಚೆನ್ನಾಗಿ ಆಡ್ತಾ ಇದ್ರು. 1 6 3 4 ಅನ್ನು ಹೊಡೆದಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಅವ್ರು ವಿಕೆಟ್ ತಗೊಳ್ತಾರೆ ವರುಣ್ ಚಕ್ರವರ್ತಿ. ಆಮೇಲೆ ನಮ್ಮ ಕ್ಲಾಸಾಗಿ ಆಡ್ತಾ ಇದ್ರು. ಅವರು ಕೂಡ ಅವ್ರು ಹೊಡೆದಿದ್ದು ಏಟಿಗೆ ಬಾಲ್ ಕಳೆದೇ ಹೋಗ್ತಾ ಇತ್ತು. ಅವ್ರು ವಿಕೆಟ್ ತಗೊಳ್ತಾರೆ ವರುಣ್ ಚಕ್ರವರ್ತಿ. ಡೇವಿಡ್ ಕಿಲ್ಲರ್ ಮಿಲ್ಲರ್ ಇದ್ರೆ ಮ್ಯಾಚೇ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರ ವಿಕೆಟ್ ಕೂಡ ವರುಣ್ ಚಕ್ರವರ್ತಿ ತಗೊಂತಾರೆ. ನಮ್ಮ ಸ್ಪಿನ್ನರ್ಸ್ ನೋಡ್ರಿ ಹೆಂಗೆ ಹಾವಳಿ ಕೊಟ್ಟವ್ರೆ ಅಂತ ಹೇಳಿದ್ರೆ, ಮೂರು ವಿಕೆಟ್ ತಗೊಂಡು ಇಡೀ ಒಂದು ಮ್ಯಾಚನ್ನ ಒನ್ ಸೈಡ್ ಹೋಗ್ಬಿಟ್ರು. ಬಟ್ ಪ್ರಾಮಿಸ್ ತೋರಿಸಿದ್ದು ಅಂತ ಹೇಳಿದ್ರೆ ಸೌತ್ ಆಫ್ರಿಕಾದ ಕಡೆಗೆ ಕಾರ್ಡ್ಸೆ ಏನ್ರಿ 2 3 ಸಿಕ್ಸು ಅಷ್ಟು ದೂರ ಹೊಡಿತವ್ರೆ. ಈ ಕಡೆ 3 ವಿಕೆಟು, ಆ ಕಡೆಗೆ 6 4 ಕಾರ್ಡ್ಸ್ ಇದೆ ದಿವಸ ಅಂತ ಹೇಳ್ಬೋದಾಗಿತ್ತು. ಬೇರೆ ಯಾರಾದರೂ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ರೆ, ಕ್ಲಾಸನ್ನಾಗಲಿ ಅಥವಾ ಮಿಲ್ಲರ್ ಆಗಲಿ, ಇವ್ರು ಯಾರು ಸಪೋರ್ಟ್ ಕೊಟ್ಟಿತ್ತು ಅಂತ ಹೇಳಿದ್ರೆ ಇದು ನಮ್ಮ ಕೈಯಿಂದ ಮ್ಯಾಚ್ ಬಿಟ್ಟೋಗ್ತಾ ಇತ್ತು. ಬಟ್ ಓಕೆ, ಎಲ್ಲ ಚೆನ್ನಾಗಾಯಿತು, ಮ್ಯಾಚು ಒನ್ ಸೈಡ್ ಆಯಿತು. ಓಕೆ, ಪರವಾಗಿಲ್ಲ, ನಮ್ಮ ಟೀಮ್ ಇಂಡಿಯಾಗಿದ್ದರೆ ಖುಷಿ ಅಂತೂ ಇದೆ. ಇನ್ನು ಸೆಕೆಂಡ್ T20 ಏನು ಬರ್ತಾ ಇದೆ, ಭಾನುವಾರ ಬರ್ತಾ ಇದೆ, ಅದು ಜಿಯೋ ಸಿನಿಮಾದಲ್ಲೇ ಬರ್ತಾ ಇದೆ. ಅದ್ರದ್ದು ಪಿಚ್ ರಿಪೋರ್ಟ್ ಆಗಲಿ, ಅದ್ರದ್ದು ಹೆಡ್ ಅನಾಲಿಸಿಸ್ ಆಗಲಿ, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಗೊಬರ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.